ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಬಂದ್ 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 ಈ ಒಂದು ರೀತಿಯ ಹೆಸರು ಜಾಸ್ತಿ ಈಗ ಕನ್ನಡ ಚಿತ್ರರಂಗದಲ್ಲಿ ಕೇಳಿ ಬರ್ತಿದೆ. ಅಲ್ಲದೆ ಇದೇನಪ್ಪ ಕನ್ನಡ ಸಿನಿಮಾಗಳ ಶೂಟಿಂಗ್ ಬಂದಾಯ್ತಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಕಾಡುತ್ತೆ. ಅದಲ್ಲ, ಬದಲಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗಳನ್ನೇ ನಂಬಿಕೊಂಡು ಬಂದಿರುವಂತಹ, ಕನ್ನಡ ಸಿನಿಮಾಗಳಿಗಾಗಿಯೇ ಮೀಸಲಾಗಿರುವಂತಹ ಒಂದಷ್ಟು ಥಿಯೇಟರ್ಗಳು ರಾಜ್ಯಾದ್ಯಂತ ಇದೆ. ಸೊ ಈ ಥಿಯೇಟರ್ಗಳಲ್ಲಿ ಈಗ 125 ಚಿತ್ರಮಂದಿರಗಳು ಅಂದ್ರೆ ಥಿಯೇಟರ್ಗಳು ಬಂದ್ ಆಗಿರುವಂತದ್ದು ನಿಜವಾಗ್ಲೂ ಒಂದ್ ರೀತಿ ಬೇಸರದ ವಿಚಾರ ಅನ್ಬಹುದು. ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ಆದ್ರೂ ಏನು ಅಂತ ನೋಡ್ಕೊಂಡು ಹೋದ್ರೆ, ಸ್ಟಾರ್ ನಟರು ಇದ್ದಾರೆ, ಪ್ಯಾನ್ ಇಂಡಿಯಾ ಬೆನ್ನಿಗೆ ಬಿದ್ದಿದ್ದಾರೆ. ವರ್ಷಕ್ಕೊಂದಿರ್ಲಿ 2 ವರ್ಷಕ್ಕೂ ಆದ್ರೂ ಕೂಡ ಒಂದೇ ಒಂದು ಸಿನಿಮಾ ಕೂಡ ರಿಲೀಸ್ಗೆ ಬರ್ತಾ ಇಲ್ಲ. ಅಂಡ್ 3 ವರ್ಷ 2 ವರ್ಷ ಸಿನಿಮಾನ ತೆಗೆದುಕೊಂಡು ಮಾಡ್ತಾ ಇದ್ರೆ ಎಲ್ಲಿ ಚಿತ್ರಮಂದಿರಗಳಿಗೆ ನೋಡೋದಕ್ಕೆ ಅಂತ ವೀಕ್ಷಕರು ಬರ್ತಾರೆ. ತಮ್ಮ ನೆಚ್ಚಿನ ಸ್ಟಾರ್ ನಟಿನ ಸಿನಿಮಾವನ್ನ ನೋಡ್ಬೇಕು ಅಂತ ಕಾಯ್ಕೊಂಡು ಕೂರುವಂತಹ ಒಂದು ವರ್ಗ ಕೂಡ ಇರುತ್ತೆ. ಸೊ ಇವರೇ ರೀತಿ ಲೇಟ್ ಆಗಿ ಒಂದು ಚಿತ್ರದ ಒಂದು ಶೂಟಿಂಗ್ ಅನ್ನ ಮುಗಿಸಿ ಥಿಯೇಟರ್ಗೆ ಬಂದಿದ್ದೆ ಆದ್ರೆ ಚಿತ್ರಮಂದಿರಗಳ ಕತೆ ಏನಾಗಬೇಕು? ಚಿತ್ರಮಂದಿರಗಳ ಮಾಲೀಕರು ಎಷ್ಟೋ ಜನ ಇವತ್ತು ತಮ್ಮ ತಿಂಗಳ ಒಂದು ಮೇಂಟೆನೆನ್ಸ್ 3 ಲಕ್ಷ ಬರುತ್ತಂದ್ರೆ ಎಷ್ಟೋ ಜನಕ್ಕೆ ಸಂಬಳ ಕೊಡೋದಿರುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬಹುದು, ಅಥವಾ ಚಿತ್ರಮಂದಿರಗಳಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ರಿಲೀಸ್ ಮಾಡುವಂತದ್ದು ಇರುತ್ತೆ. ಈ ಎಲ್ಲಾ ಒಂದು ಸಂದರ್ಭಗಳನ್ನ ನೋಡಿದಾಗ ಏನಿಲ್ಲ ಅಂದ್ರೂ ಆ ಒಂದು ಅಲೋವೆನ್ಸ್ ಅಂತಾನೆ ತಿಂಗಳಿಗೆ ಏನಿಲ್ಲ ಅಂದ್ರೂ 2 ರಿಂದ 3 ಲಕ್ಷ ಖರ್ಚು ಬರುತ್ತೆ. ಆದ್ರೆ ಅವರ ಒಂದು ಅಳಲ್ ಏನಪ್ಪಾ ಅಂತ ಹೇಳಿದ್ರೆ, ಚಿತ್ರಮಂದಿರದಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಪಾಸಿಟಿವ್ ರೆಸ್ಪಾನ್ಸ್ ನ ಪಡ್ಕೊಳ್ತಿದೆ, ಆದ್ರೆ ಚಿತ್ರಮಂದಿರಕ್ಕೆ ಮಾತ್ರ ಪ್ರೇಕ್ಷಕರು ಬರ್ತಾ ಇಲ್ಲ. ಕಂಟೆಂಟ್ ಬೇಸ್ಡ್ ಸಿನಿಮಾ ಏನಾದ್ರು ಬಂತು ಅಂದ್ರೆ OTT ನೆಲ್ಲ ನೋಡ್ಕೊಳ್ಳೋಣ ಬಿಡಿ ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರೆ ಜನಗಳು. ಸೊ ಈ ಒಂದು ಕಾರಣಕ್ಕೆ ರಿಲೀಸ್ ಆಗಿರುವಂತದ್ದು ಅಂದ್ರೆ 5 ತಿಂಗಳಿಂದ ರಿಲೀಸ್ ಆಗಿರುವಂತಹ ಸಿನಿಮಾಗಳಲ್ಲಿ ಬೆರಳಿಕೆ ಎಷ್ಟು ಸಿನಿಮಾಗಳು ಮಾತ್ರ ವೀಕ್ಷಕರನ್ನ ಥಿಯೇಟರ್ಗೆ ಕರೆಸ್ಕೊಂಡಿದ್ದಾರೆ ಹೊರತು ಆ ಸಿನಿಮಾಗಳಿಂದಲೂ ಕೂಡ ಅಷ್ಟೇನೂ ಹೇಳ್ಕೊಳ್ಳುವಂತಹ ಕಲೆಕ್ಷನ್ ಆಗಿಲ್ಲ. ಏನು ಒಂದು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ 20 ರಿಂದ 25 ಸಾವಿರ ಕಲೆಕ್ಷನ್ ಆಗುವುದು ಕೂಡ ಹೆಚ್ಚು ಅನ್ನುವಂತಹ ಒಂದು ಬೇಸರದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ರಾಜ್ಯಾದ್ಯಂತ ನೋಡ್ತಾ ಹೋದ್ರೆ 125 ಥಿಯೇಟರ್ಗಳು ಇದೇ ಕಾರಣಕ್ಕೆ ಬಂದ್ ಆಗಿರುವಂತದನ್ನ ನಾವು ಗಮನಿಸಬಹುದಾಗಿದೆ. ಒಂದ್ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ರವರು ಸಿನಿಮಾಗಳ ವಿಚಾರದಲ್ಲಿ ವರ್ಷಕ್ಕೆ 2-3 ಸಿನಿಮಾಗಳನ್ನ ಅವರ ಅಭಿಮಾನಿಗಳಿಗಾಗಿ ನೀಡ್ತಾ ಇದ್ರು. ಪ್ಯಾನ್ ಇಂಡಿಯಾ ಅನ್ನುವಂತಹ ಗೋಜು ಅವಾಗ ಇರ್ಲಿಲ್ಲ ಅನ್ನುವಂಥದ್ದು ರೀಸನ್ ಆದ್ರೂ ಕೂಡ ಎಲ್ಲೋ ಒಂದ್ ರೀತಿ ನಮ್ಮ ರೀಜನ್, ನಮ್ಮ ಅಭಿಮಾನಿಗಳನ್ನ ರಂಜಿಸಬೇಕು ಅನ್ನುವಂಥದ್ದು ಮಾತ್ರ ಅವರ ಮನಸ್ಥಿತಿಯಾಗಿತ್ತು. ಆದ್ರೆ ಈಗ ಎಲ್ಲಾನು ಕೂಡ ಬದಲಾಗಿದೆ. ಕೆಲವರು ಪ್ಯಾನ್ ಇಂಡಿಯಾ ಗೋಜಿಗೆ ಬಿದ್ದಿದ್ರೆ, ಇನ್ನೂ ಕೆಲವರು ಗ್ಲೋಬಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿನಿಮಾಗಳ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ತೆರೆ ಮೇಲೆ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇತ್ತೀಚೆಗೆ ನೋಡ್ತಾ ಹೋದ್ರೆ ಅಂದ್ರೆ ಸುಮಾರು 2022 ಕೊನೆಯದು ಅನ್ಸುತ್ತೆ ಕನ್ನಡ ಚಿತ್ರರಂಗ ಅಷ್ಟು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ್ದು. ಅದರಲ್ಲೂ ಕಾಂತಾರ, KGF ಈ ಸಿನಿಮಾಗಳು ಭಾರತದಾದ್ಯಂತ ಸುದ್ದಿ ಮಾಡಿದ್ವು. ಸೊ ಎಲ್ಲೋ ಒಂದ್ ರೀತಿ ಈ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗ ಉತ್ತುಂಗಕ್ಕೆ ಹೇರ್ತು ಅನ್ನುವಂತಹ ಸಂದರ್ಭದಲ್ಲಿ ಚಿತ್ರಮಂದಿರದ ಕೊರತೆ, ಚಿತ್ರಗಳ ಕೊರತೆಯನ್ನ ಎದುರಿಸುವಂತಹ ಪರಿಸ್ಥಿತಿಗೂ ಕೂಡ ಬರ್ಬೇಕಾಯ್ತು ನಮ್ಮ ಕನ್ನಡ ಚಿತ್ರರಂಗ. ಕಾಟೇರ ಸಿನಿಮಾ ಬಂದು ಅದು ಒಂದು 200 ಕೋಟಿ ಕಲೆಕ್ಷನ್ ಮಾಡಿದ ನಂತರ ಕಳೆದ ವರ್ಷ ಬಂದಿದ್ದಂತ ಹೇಳಿದ್ರೆ ಮ್ಯಾಕ್ಸ್ ಈ ಸಿನಿಮಾಗಳು ಸೌಂಡ್ ಮಾಡಿದ್ ಬಿಟ್ರೆ ಬೇರೆ ಯಾವ ಸಿನಿಮಾಗಳು ಕೂಡ ಅಷ್ಟೇನು ಸುದ್ದಿ ಆಗ್ಲಿಲ್ಲ, ಸದ್ದು ಕೂಡ ಮಾಡ್ಲಿಲ್ಲ. ಸೊ ಇದೆಲ್ಲದರ ಎಫೆಕ್ಟ್ ಆಗ್ತಿರೋದು ಚಿತ್ರಮಂದಿರಗಳಲ್ಲಿ. ಇನ್ನು ಕೆಲವೊಂದು ಸಿನಿಮಾಗಳು ಕೇವಲ ಮಲ್ಟಿಪ್ಲೆಕ್ಸ್ ಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ನು ಸ್ಟಾರ್ಸ್ ಗಳ ಸಿನಿಮಾಗಳು ಅಂದ್ರೆ ಥಿಯೇಟರ್ ನಲ್ಲಿ ನೋಡುವಂತಹ ಮಜಾನೇ ಬೇರೆ ಅಂತಾರೆ. ಆ ಶಿಳ್ಳೆ, ಚಪ್ಪಾಳೆ, ತಮಟೆ ಸದ್ದು ಇದೆಲ್ಲದರ ಮಧ್ಯೆ ನೋಡಿದ್ರೇನೆ ಏನೋ ಒಂದ್ ರೀತಿ ಅಭಿಮಾನಿಗಳು ಆ ಒಂದು ಅಭಿಮಾನವನ್ನ ವ್ಯಕ್ತಪಡಿಸುವಂತಹ ರೀತಿ ಆಗಿರುತ್ತೆ. ಆದ್ರೆ ಈಗ ಇದೆಲ್ಲನೂ ಕೂಡ ಮರೆಯಾಗ್ತಿದೆ, ಥಿಯೇಟರ್ಗಳು ಮುಚ್ತಾ ಇದೆ. ಈ ಪರಿಸ್ಥಿತಿ ಇದೇ ರೀತಿ ಮುಂದುವರಿತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಥಿಯೇಟರ್ ನಲ್ಲಿ ಕೂತು ಚಿತ್ರಗಳನ್ನ ನೋಡುವಂತಹ ಕಾಲ ದೂರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದಾಗಿದೆ. ಇದಾಗಿದೆ ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.